ತ್ರಿಪುರ ಸುಂದರಿ ದೇವಿಯ ಕತೆ. ಬಹಳ ಕಾಲದ ಹಿಂದೆ ದೇವರುಗಳು ಮತ್ತು ಋಷಿಗಳು ಶಾಂತಿಯಿಂದ ಬದುಕುತ್ತಿದ್ದರು. ಆದರೆ ಭಂಡಾಸುರ ಎಂಬ ಅಸುರನು ಬಹಳ ಬಲಶಾಲಿಯಾಗಿದ್ದನು. ಅವನು ತನ್ನ ತಪಸ್ಸಿನಿಂದ ಅಪಾರ ಶಕ್ತಿಯನ್ನು ಪಡೆದು ದೇವರುಗಳನ್ನೆಲ್ಲ ಕಾಡಲು ಆರಂಭಿಸಿದನು. ಭಂಡಾಸುರನ ಅಹಂಕಾರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ದೇವರುಗಳು ಅವನಿಂದ ರಕ್ಷಿಸಬೇಕೆಂದು ಪರಮಶಕ್ತಿ ತಾಯಿಯನ್ನು ಪ್ರಾರ್ಥಿಸಿದರು. ಆ ಸಮಯದಲ್ಲಿ ಯಜ್ಞಕುಂಡದಿಂದ ಒಂದು ಅದ್ಭುತ ಪ್ರಕಾಶ ಹೊರಬಂತು. ಆ ಪ್ರಕಾಶದಿಂದ ಅತಿ ಸುಂದರವಾದ ದಿವ್ಯ ರೂಪದ ದೇವಿ ಪ್ರತ್ಯಕ್ಷಳಾದಳು. ಅವಳೇ ತ್ರಿಪುರ ಸುಂದರಿ ದೇವಿ. ಅವಳು 3 ಲೋಕಗಳಿಗೂ ಸೌಂದರ್ಯ ಮತ್ತು ಶಕ್ತಿಯ ಪ್ರತೀಕವಾಗಿದ್ದಳು. ತ್ರಿಪುರ ಸುಂದರಿ ದೇವಿಯು ಕೆಂಪು ವಸ್ತ್ರ ಧರಿಸಿದ್ದಳು, ಕಮಲದ ಮೇಲೆ ಆಸೀನಳಾಗಿದ್ದಳು, 4 ಕೈಗಳಲ್ಲಿ ಪಾಶ, ಅಂಕುಶ, ಬಿಲ್ಲು ಮತ್ತು ಹೂಬಾಣಗಳನ್ನು ಹಿಡಿದಿದ್ದಳು. ಅವಳ ಮುಖದಲ್ಲಿ ಶಾಂತಿ ಮತ್ತು ಕರುಣೆ ತುಂಬಿತ್ತು. ದೇವರುಗಳು ಅವಳನ್ನು ನೋಡಿ ಸಂತೋಷಪಟ್ಟರು ಮತ್ತು ನಮಸ್ಕರಿಸಿದರು. ದೇವಿ ಹೇಳಿದರು, ಭಯಪಡಬೇಡಿ. ಧರ್ಮವನ್ನು ಕಾಪಾಡಲು ನಾನು ಬಂದಿದ್ದೇನೆ. ಅದಾದ ನಂತರ ದೇವಿ ತನ್ನ ದಿವ್ಯ ಸೇನೆಯೊಂದಿಗೆ ಭಂಡಾಸುರನ ವಿರುದ್ಧ ಯುದ್ಧಕ್ಕೆ ಹೊರಟಳು. ಭಯಾನಕ ಯುದ್ಧ ನಡೆಯಿತು. ದೇವಿಯ ಶಕ್ತಿ ಅಪಾರವಾಗಿತ್ತು. ಕೊನೆಗೆ ತ್ರಿಪುರ ಸುಂದರಿ ದೇವಿಯು ಭಂಡಾಸುರನನ್ನು ಸಂಹರಿಸಿ ಲೋಕದಲ್ಲಿ ಮತ್ತೆ ಶಾಂತಿಯನ್ನು ಸ್ಥಾಪಿಸಿದಳು. ಎಲ್ಲ ದೇವರುಗಳು ಜಯಘೋಷ ಮಾಡಿದರು, ಜೈ ತ್ರಿಪುರ ಸುಂದರಿ ಮಾತೆ. ಆ ದಿನದಿಂದ ತ್ರಿಪುರ ಸುಂದರಿ ದೇವಿಯನ್ನು ಜ್ಞಾನ, ಸೌಂದರ್ಯ, ಶಕ್ತಿ ಮತ್ತು ಕರುಣೆಯ ರೂಪವಾಗಿ ಪೂಜಿಸಲಾಗುತ್ತದೆ. ನೀತಿ, ಸತ್ಯ ಮತ್ತು ಧರ್ಮ ಯಾವಾಗಲೂ ಗೆಲ್ಲುತ್ತವೆ. ಅಹಂಕಾರ ಮತ್ತು ಅಧರ್ಮ ಕೊನೆಗೆ ನಾಶವಾಗುತ್ತವೆ.